ಆಕಾಶದಲ್ಲಿ ಹಾರುತ್ತಿರುವ ರಣಹದ್ದಿನ ದಾರಿ ಕಾಣದು. ನೀರಿನಲ್ಲಿ ಈಜುತ್ತಿರುವ ಮೀನಿನ ಹೆಜ್ಜೆ ಗುರುತು ಸಿಗದು. ಈ ನಾಗೇಂದ್ರ ಪ್ರಸಾದನಿಗೆ ನಾ ಮಾಡುವ ನಾಗತಂತ್ರ ಈ ನಾಗೇಂದ್ರ ಪ್ರಸಾದನಿಗೆ ನನಗೆ ಎದುರಾದವರಿಗೆ ನಾ ಮಾಡುವ ಕುತಂತ್ರದ ದಾರಿ ತೋರದು. ಲೇ ಗರುಡ, ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ದೀಪ ಹಚ್ಚಿ ಈ ನಾಡಿಗೆ ರೈತ ದೊರೆಯಾಗಿ ಮೆರೆಯಬೇಕೆಂದುಕೊಂಡರೆ ಆ ನಿನ್ನ ಕನಸು ನನಸಾಗದು. ಸಾವುಕಾರ, ಇಂಥ ಕಾಡ್ನಾಗ ಒಬ್ಬರ ಬಂದು ನಿಂತೀರಿ ಅಂದ್ರ ಯಾವುದೇ ಹಕ್ಕಿಗೆ ಜಪ್ಪಿಟ್ಟ ಕಾಣಕತ್ತಲ್ರಿ. ಹೌದು ಶೆಟ್ಟಿ, ಬಲಿಗೆ ಬಿದ್ದ ಪತಂಗ ಕೈ ತಪ್ಪಿ ಜಾರಿ ಹೋಗಿದೆ. ಕೈ ತಪ್ಪಿದ ಹಕ್ಕಿಯನ್ನು ರೆಕ್ಕೆ ಕತ್ತರಿಸಬೇಕೆಂದು ಹಠ ಹಿಡಿದು ನಿಂತಿರುವೆ. ಇಂದು ವೀರಭದ್ರೇಶ್ವರ ಜಾತ್ರೆ, ಈ ದೇವರ ಪೂಜೆಗೆ ಬಂದೇ ಬರುತ್ತದೆ ಆ ಹಕ್ಕಿ. ಅಂದ್ರ ಆ ಗರುಡನ ಅಕ್ಕ ಸಾವಿತ್ರ ಹೌದಲ್ರಿ? ಹೌದು ಶೆಟ್ಟಿ, ಆ ಗಂಡು ಗುಲಿಯನ್ನು ನನಗೆ ಗರ್ಜಿಸಿ ಆ ಗರುಡನ ಗೌರವ ನನ್ನ ಕಾಲಡಿಯಲ್ಲಿ ಬೀಳಬೇಕಾದರೆ ಅವನಕ್ಕ ಸಾವಿತ್ರಿಯ ಶೀಲ ಸಮಾಧಿ ಮಾಡಲೇಬೇಕು. ಶೆಟ್ಟಿ, ಆ ಸಾವಿತ್ರಿ ಇತ್ತ ಕಡೆನೆ ಬರ್ತಾ ಇದ್ದಾಳೆ, ನೀನು ಸ್ವಲ್ಪ ಮರೆಯಾಗು. ಆಯ್ತು ಸಾವುಕಾರ. ಶುರು ಹಚ್ಕೊಂಡ್ರಿ ನಿಮ್ದು. ನಾನು ಶಕುನಿಯಾಗಿ ಹಿಂದೆ ನಿಂತಿರ್ತೇನ್ರಿ. ಶುರು ಹಚ್ಚಾರ ನಿಮ್ದು ಕೌರವರ ಕಾರಸ್ಥಾನ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ದಾರಿ ಬಿಡುವುದಕ್ಕೆ ನಿಂತಿಲ್ಲ ಕೋಮಲೆ. ಈ ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾಗಿ ಈ ಪ್ರೇಮದ ಪೂಜಾರಿ ಭಕ್ತಿಯನ್ನೇ ಕಾಯುತ್ತಿರೋನು. ಬಾ ಸಾವಿತ್ರಿ, ಈ ಕಾಮದೇವನಿಗೆ ನಿನ್ನ ಶೀಲವನ್ನು ನೈವೇದ್ಯ ಮಾಡುವ. ಹಲೋ ಮಿಸ್ಟರ್, ಧುಮುಕುವ ನೀರಿಗೆ ಶಬ್ದ ಜಾಸ್ತಿ, ಹರಿಯುವ ನೀರಿಗೆ ಸಹನೆ ಜಾಸ್ತಿ. ನೀವೇನಾದ್ರೂ ಈ ಪತಿವ್ರತೆಯ ಶೀಲಕ್ಕೆ ದುಬ್ಬಕಲು ಬಂದಿದ್ದೀಯ ಆದ್ರೆ ನಾನು ಖಂಡಿತ ಖಂಡಿತ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ. ರಕ್ತದಿಂದ ನೈವೇದ್ಯ? ಹೆಣ್ಣಿಗೆ ಅಂದದ ಅಹಂಕಾರ ಇರಬಾರದು. ಗಂಡಿಗೆ ಯಾವತ್ತು ದುರಹಂಕಾರನೂ ಇರಬಾರದು. ದುರಹಂಕಾರ ಇದ್ದಿದ್ದಾದ್ರೆ ಅವರ ಸಂಹಾರ ಕಟ್ಟಿಟ್ಟ ಬುದ್ಧಿ, ಅದನ್ನು ತಿಳ್ಕೊ ನೀನು. ಸಂಹಾರ ಸಂಹಾರ ಮಾಡಲು ಬಂದ ಸೌಂದರ್ಯ ಭರಿತಿನ ಹೆಣ್ಣಿನ ಅಂದು ಸಭೆಯಲು ಎಡೆ ಬೆಚ್ಚಿ ಆಡುವ ಮಿಡಿ ನಾಗರೆಂದು ತಿಳಿದುಕೋ. ಅಷ್ಟೊಂದು ಸುಲಭ ಅಲ್ಲ ಶ್ರೀಮಂತರೇ ನೀವಾಡುವ ಮಾತು. ಪತಿಯೇ ಪರದೈವ ಎನ್ನುವ ಪತಿವ್ರತೆ ಹೆಣ್ಣಿಗೆ ನಿನ್ನ ಮಿಡಿನಾಗರ ಏನು ಮಾಡಲಾರದು, ಅದನ್ನು ನೀನು ಚೆನ್ನಾಗಿ ತಿಳಿದುಕೋ. ಜಂಬ ಬಿಟ್ಟು ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಈ ನಿನ್ನ ಶೀಲವನ್ನು ನನಗರ್ಪಿಸಿದರೆ ಸರಿ. ಇಲ್ಲವಾದರೆ ತುಂಬಿ ನಿಂತ ನಿನ್ನ ಕೆಲ್ಲಿಗೆ ಕಚ್ಚಿ ವಿಸರ್ಜ್ವಲ ಲೇಪನ ಮಾಡುವನು. ಎಚ್ಚರ ಎಚ್ಚರ ಹೇಳುವ ಹುಚ್ಚು ನಾಯಿ. ಎಡೆ ಬಿಚ್ಚಿ ಕಾಮ ಕ್ರೀಡೆ ಆಡಲು ಬಂದಿದ್ದೀಯಾದ್ರೆ ನಿನ್ನ ಕಾಮ ತುಂಬಿದ ಈ ಬೆರಳನ್ನು ಕತ್ತರಿಸಿ ಹಾಕುತ್ತೇನೆ. ಎಚ್ಚರ. ಕಾಮದ ಬೇರು ಎಲೆ ಹೆಣ್ಣೆ, ನನ್ನ ಗಂಡಸ್ತನಕ್ಕೆ ಕೈ ಹಾಕಲು ಬಂದಿದ್ದೆ ಅಂದ ಮೇಲೆ ಉಪ್ಪಿ ನಿಂತ ಈ ನಿನ್ನ ಶೀಲವನ್ನು ನನ್ನ ಗಂಡಸ್ತರದ ಚಮತ್ಕಾರ ತೋರಿಸಲ. ಬೇಡ ಶ್ರೀಮಂತ್ರೆ, ಬೇಡ ಶ್ರೀಮಂತ್ರೆ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗಾದರೆ ನನ್ನ ಮನತನಿಸುವಂತೆ ಒಂದು ಪ್ರೇಮಗೀತೆ ಹಾಡುವಿಯಾ? ಅಯ್ಯೋ ದೇವ್ರೆ, ಶಿವ, ನಾನೀಗ ಏನ್ ಮಾಡ್ಲಿ? ಸುತ್ತಲೂ ಯಾರಿಲ್ಲ, ಈಗ ಏನ್ ಮಾಡ್ಲಿ?
ಮೆಚ್ಚಿದೆ ಸಾವಿತ್ರಿ, ಮೆಚ್ಚಿದೆ. ಈ ನಿನ್ನ ನವಿಲಿನಂತ ನರ್ತನಕ್ಕೆ ಮೆಚ್ಚಿದೆ. ಈ ನಲ್ಲನ ಕಾಮದ ತೀರಿಸಲು ನಿನ್ನ ಶೀಲ ಎಂಬ ಮಡಿಕೆನ ಬಿಚ್ಚಿ ಉಣಬಡಿಸುವ ಸಾವಿತ್ರಿ. ಛೇ, ದೂರ ಸರಿಯಾಚೆ. ಈ ರೀತಿ ಮಾತಾಡೋಕೆ ನಿನಗೆ ನಾಚಿಕೆ ಆಗುದಿಲ್ವೇನೆ? ಈ ಭೂಮಿ ಮೇಲೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ಹೆಣ್ಣಿಗೆ ಅದು ಶೀಲವು. ಆ ಶೀಲದ ಬೆಲೆ ನಿನ್ನಂತವ್ರೆ ತಿಳಿಗೇಡಿಗೆ ಹೇಗೆ ಗೊತ್ತಾಗ್ಬೇಕು? ಸೈ, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ನೋಡು, ತುಟಿಗೆ ತುಪ್ಪ ಹಚ್ಚಿ ವಿಷ ಹಾಕುವ ನಿನ್ನಂತ ತಾಯಿಗಂಡರಿಗೆ ಯಾವತ್ತು ನನ್ನಂತ ಪತಿವ್ರತೆ ಶೀಲ ದೊರೆಯಲಾರದು. ಶೀಲದ ಸಾಗರದವೆ ಎಂದು ಗರ್ವದಿಂದ ಮಾತನಾಡಿದ್ದೇ ಆದರೆ ಬಂಡಗೆಟ್ಟ ಸೂಳೆ ಆಗಿವೆ ನನ್ನ ಕೈಯಲ್ಲಿ. ನಿನ್ನಂತ ಬಣ್ಣನಿಗೆ ಬಂಡಗೆಟ್ಟು ಸೂಳೆ ಆಗಲು ನಾನೇನು ಷಂಡನ ಹೆಂಡತಿ ಅಲ್ವ ಈ ಸಾವಿತ್ರಿ? ನೋಡು, ಗಂಡು ಗಚ್ಚಿ ಹಾಕಿ ಹಲವಾರು ಜನರಿಗೆ ತುತ್ತುಣಿಸಿದ ನಾನು ಧರ್ಮವಂತರ ಧರ್ಮ ಪತ್ನಿಯ ನಾನು. ನಾನು ಖಂಡಿತ ಸುಮ್ಮನೆ ಬಿಡೋದಿಲ್ವೋ, ನಿನ್ನನ್ನು ಕೊಂದು ಸುಟ್ಟು ಹಾಕ್ತೇನೆ ನಾನು. ಸುಂದರ ಗಂಡರೆನಿಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನಿಗೆ ಚೆಂಡಿಗೆ ನಿನ್ನ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ತಮ್ಮ ಗರುಡನಿಗೂ ಸಾಧ್ಯವಿಲ್ಲ. ಮಾತಿಗೆ ಬೆಳೆಸಿ ನನ್ನ ಕಾಮದ ಬಿತ್ತನ್ನು ನೆತ್ತಿಗೇರಿಸಬೇಡ. ಬೇಗ ನನ್ನ ತೋಟಕ್ಕೆ ಈ ಗಂಡುಳ ಗರತಿಯ ಶೀಲಕ್ಕೆ ಕೈ ಹಾಕಿದ್ದೆ ಆದ್ರೆ ನನ್ನ ಕಾಲಲ್ಲಿರುವ ಯಾಕಂದ್ರೆ ನಿನ್ನ ಕೈ ಬಂದು ಕೆಂದಿಗೆ ಆಹುತಿಯಾಗಿ ಕೊಡಬೇಕಾಗುತ್ತೆ. ಎಚ್ಚರ! ಕೆಟ್ಟ ಸೂಳೆ, ನನ್ನ ಕಪಾಳಕ್ಕೆ ಹೊಡೆದು ಕಾಲಿನರವ ಎಕ್ಕಡ ತೋರಿಸಿದೆ ಅಂದ ಮೇಲೆ ಕೊಬ್ಬಿ ನಿಂತ ಈ ನಿನ್ನ ದೇಹವನ್ನು ದಕ್ಕಿಸದಾಗಲೇ ಕೊಬ್ಬು ಕಡಿಮೆಯಾಗುವುದು. ಏ ಸಾವಿತ್ರಿ, ಇನ್ನು ಉಳಿಯಲಾರದು ಈ ನಿನ್ನ ಶೀಲ. ಶ್ರೀಮಂತ್ರೆ, ಬೇಡ, ದಯವಿಟ್ಟು ಶ್ರೀಮಂತ್ರೆ, ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಕಾಲಿಗೆ ಬಿದ್ದು ಬೇಡಿಕೊಂಡು ಎಂದ ಮೇಲೆ ಬಿಡುವೆ ಎಂದುಕೊಂಡೆಯ ಸಾವಿತ್ರಿ. ನಿನ್ನ ತುಟಿಗಳ ಸವಿದಾಯ್ತು, ನಿನ್ನ ಸ್ತನದಳತೆ ಸಿಕ್ಕಾಯಿತು, ದೊಡ್ಡ ಲಂಗ ಕಚ್ಚಿ ನೆಲಕ್ಕೆ ಬಿದ್ದಿತ್ತು. ಹಿಡಿಯಲು ಬಂದರೆ ಓಡುವ ಏಕೆ ಸಾವಿತ್ರಿ? ಬಾ, ಈ ಕಾಮದಾಹನ ತೀರಿಸಲು. ಬೇಡ ಕೊನೆಗೂ ನಿನ್ನ ತೀಟೆಯನ್ನು ತೀರಿಸಿಕೊಂಡು ಬಿಟ್ಟಿಯಲ್ಲೋ ಕಟುಕ. ನಿನ್ನಂತ ಕ್ರೂರಿಗೆ ಯಾವತ್ತು ಆ ದೇವರು ಒಳ್ಳೇದ್ ಮಾಡೋದಿಲ್ವೋ? ನಿನ್ನಂತ ಪಾಪಿಯನ್ನು ಅಗ್ನಿಕುಂಡಲ್ಲಿ ಹಾಕಿ ಸುಟ್ಟು ಕೂಡ ಯಾವತ್ತು ಪಾಪ ಬಾರದು ನಮ್ಮಂತವರಿಗೆ ಪಾಪ ಬರೋದಿಲ್ವೋ? ಲೇ ಪಾಪಿ, ನಿನಗೆ ನಾನು ಏನ್ ದ್ರೋಹ ಮಾಡಿದಂತ ನನಗೆ ಈ ರೀತಿ ಶಿಕ್ಷೆಯನ್ನು ನೀನು ಕೊಟ್ಟಿಯೋ? ನಾನು ಏನ್ ಪಾಪ ಮಾಡಿದೆ ಅಂತ ಈ ವಿಷಯ ನನ್ನ ತಮ್ಮನಿಗೆ ಏನಾದ್ರೂ ಗೊತ್ತಾದ್ರೆ ನೀನು ಸುಟ್ಟು ಭಸ್ಮವಾಗ್ತೀಯ. ನೀನು ಬದುಕಿದ್ದರೆ ತಾನೇ ಆ ನಿನ್ನ ತಮ್ಮ ಗರುಡನೇ ಗೊತ್ತಾಗುವುದು. ನೀನು ಬದುಕಿದ್ದರೆ ನನ್ನ ಪ್ರಾಣಕ್ಕೆ ಆಪತ್ತು. ಮುಗಿಯಿತು ಈ ನಿನ್ನ ಭೂಮಿ ಮೇಲಿನ ಋಣ. ನೀನೇನಾದ್ರೂ ಹೆಡೆ ಎತ್ತಿದ ಸರ್ಪ ನೀನಾದ್ರೆ ಕರಿ ಬಿಚ್ಚಿದ ಗರುಡಾಗಿ ನನ್ನ ತಮ್ಮ ಬಂದು ನಿನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ವೋ? ನಿನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ.
ಗಾತಾತ್ರಿ ಭಾಳ ಗಾತಾತ. ಈ ಸುದ್ದಿ ಆ ಗರುಡಿಗೆ ನನಗೆ ಗೊತ್ತಾತಂದ್ರ ನಮ್ಮ ಘಟ್ಟ ಉಳ್ಸಂಗಿಲ್ರಿ, ನಮ್ಮ ಘಟ್ಟನ ಉಳಿಯಂಗಿಲ್ಲ. ನಾ ನೋಡ್ದೆ ನೀ ಮಾಡಿದ್ದಲ್ಲ, ನಾ ನೋಡ್ದೆ. ನೂರರೆಲ್ಲರಿಗೆ ಹೇಳ್ತೀನಿ, ನೀ ಕೊಲೆ 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 ಕೊಲೆ. ಯಾರು ನೀನು ನಿಂತ್ಕೋ ಶೆಟ್ಟಿ. ಇವನನ್ನು ಹಾಗೆ ಬಿಟ್ಟರೆ ನಮ್ಮ ಗುಟ್ಟು ರೊಟ್ಟಗಬಹುದು. ಬೇಗ ಹೋಗಿ ಕಪಾಲಿ ಕಾಳಿಗನನ್ನು ಕಳಿಸು, ಇವನ ಕತೆ ಮುಗಿಸಲಿ. ಶೆಟ್ಟಿ, ಈ ಸಾವಿತ್ರಿ ಸಾವಿಗೆ ಏನಾದರೂ ಒಂದು ಉಪಾಯ ಹುಡುಕಲಿ. ಕೇಳಿಸ್ತಿಲ್ಲಲೇ ಅವೇಕಿ? ಆಯ್ತು ಸಾವುಕಾರ, ನಾನೆಲ್ಲ ಮಾಡಿ ಸರಿ ಮಾಡ್ತೇನ್ರಿ. ನೀವು ಲಘುನ ಮನೆಗೆ ಬಂದ್ಬಿಡ್ರಿ. ಹಂಗಾರ ಕಾಳ ಕಪಾಲಿ ಕಳಿಸ್ತಾರಂತ ನಾನು, ನೀವು ಲಘುನ ಮನೆ ಬರ್ರಿಪ್ಪ. ಹಂಗಾರ ಆಯ್ತು, ಬೇಗ ಹೋಗು. ಈ ಸಾವಿತ್ರಿ ಸಾವಿಗೆ ಏನಾದರೂ ಒಂದು ಕುತಂತ್ರ ಮಾಡಲೇಬೇಕು. ಅದು ಒಳ್ಳೆಯ ವಿಚಾರ. ಹಲೋ ಇನ್ಸ್ಪೆಕ್ಟರ್, ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ. ಈ ಊರ ನಿಷ್ಠಾವಂತ ರೈತನಾದ ಧರ್ಮವಂತನ ಹೆಂಡತಿಯ ಕೊಲೆಯಾಗಿದೆ. ಕೊಲೆ ಮಾಡಿದವರು ಬೇರೆ ಯಾರೂ ಅಲ್ಲ ಇನ್ಸ್ಪೆಕ್ಟರ್, ಅವಳ ತಮ್ಮ ಗರುಡನೇ ಕೊಲೆ ಮಾಡಿರಬಹುದು. ಹೇಳಿ ನಾಗೇಂದ್ರ ಪ್ರಸಾದ್, ಏನದು ಇಂಪಾರ್ಟೆಂಟ್ ವಿಷಯ? ನಮ್ಮ ಜಮೀನಿನ ಹತ್ತಿರ ಈ ಊರ ಧರ್ಮವಂತನ 2 ಎಕರೆ ಜಮೀನು ಇದೆ. ಆ ಧರ್ಮವಂತನ ಹೆಂಡತಿ ಕೊಲೆಯಾಗಿದೆ. ಕೊಲೆ ಮಾಡಿದವರು ಬೇರೆ ಯಾರೂ ಅಲ್ಲ ಇನ್ಸ್ಪೆಕ್ಟರ್, ಅವಳ ತಮ್ಮ ಗರುಡನೇ ಕೊಲೆ ಮಾಡಿರುವನು. ಯಾವನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಳಂತೆ ಕಣ್ಣಾರೆ ಕಂಡು ಕೋಪಗೊಂಡು ಈ ರೀತಿ ಮಾಡಿದ್ದಾನೆ ಇನ್ಸ್ಪೆಕ್ಟರ್. ಆಯ್ತು ಜಮೀನ್ದಾರೆ, ಈಗಲೇ ಬರುತ್ತೇವೆ. ಲೇ ಗರುಡ, ಹಾವು ಮುಂಗಿಸಿ ಆಟದಲ್ಲಿ ಈ ನಾಗೇಂದ್ರ ಪ್ರಸಾದನಿಗೆ ಜಯ. ಇಂದು ಮುಂದೆ ಶುರುವಾತಲೇ ನಿನಗೆ ವನವಾಸ, ಅದು ಜೈಲಿನಲ್ಲಿ ವಾಸ. ಇಲ್ಲಿ ಯಾರೋ ಇದ್ದಂತೆ ಕಾಣುತ್ತಿದೆ. ವೀರಭದ್ರೇಶ್ವರ ಪೂಜೆಗೆ ಬಂದು ಈ ರೀತಿ ಏಕೆ ಮಲಗಿಕೊಂಡಿರಬಹುದು? ಇದೇನಕ್ಕ ನಿನ್ನ ಅವಸ್ಥೆ? ಈ ರೀತಿ ಮಾಡಿದವರು ಯಾರಕ್ಕ? ಹೇಳಕ್ಕ, ಹೇಳು. ಅವರು ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತರು ಬಿಡುವುದಿಲ್ಲ ಆ ಕಿರಾತಕನನ್ನು. ಏನಂತ ಹೇಳಪ್ಪ, ಏನಂತ ಹೇಳಿ? ಆ ದೇವರು ಮೋಸ ಮಾಡಿದಂತ ಹೇಳಿ, ಅಥವಾ ವಿಧಿಯಾಟ ಹೀಗೆ ಮಾಡಿದಂತ ಹೇಳಿ, ನನ್ನ ಹಣೆ ಬರ ಹೀಗೆ ಇದೆ ಅಂತ ಹೇಳಿ, ಏನಂತ ಹೇಳಪ್ಪ, ಏನಂತ ಹೇಳಿ? ತಮ್ಮ ಗರುಡ ಜೀವನವೇ ಹಾಳಾಗೋಯ್ತು. ಅಕ್ಕ, ನೀನನ್ನು ಆಸ್ಪತ್ರೆಗೆ ಕರೆದೊಯ್ವಿ, ನೀನನ್ನು ಉಳಿಸಿಕೊಳ್ಳುತ್ತೇನೆ. ಬಾ ಅಕ್ಕ, ಹೋಗೋಣ ಬಾ. ಬೇಡ, ಎಲ್ಲಿಗೂ ಕರೆದುಕೊಂಡು ಹೋಗೋದು ಬೇಡಪ್ಪ. ನಾನು ಖಂಡಿತ ಬದುಕೋದಿಲ್ಲ. ಮುಗೀತಪ್ಪ ನನ್ನ ಕತೆ. ನಿನ್ನ ಕೊಲೆಗೆ ಕಾರಣರು ಯಾರಕ್ಕ? ಹೇಳು. ನನ್ನ ಕೊಲೆಗೆ ಕಾರಣ ಆ ದುಷ್ಟ ಸತ್ಯವನ್ನು ಹೇಳದೆ ಪ್ರಾಣವನ್ನು ಬಿಟ್ಟೆನಕ್ಕ. ನಿನ್ನ ಸಾವಿಗೆ ಕಾರಣರು ಯಾರೆಂದು ಹೇಳಿದ್ದರೆ ಅವರನ್ನು ದೇವರಿಗೆ ಕೋಣ ಬಲಿ ಕೊಟ್ಟಂತೆ ಹರಿದು ಬಿಡುತ್ತಿದ್ದಕ್ಕ, ಹರಿದು ಬಿಡುತ್ತಿದ್ದ. ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಯು ಆರ್ ಅಂಡರ್ ಅರೆಸ್ಟ್ ಗರುಡ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ.
ಒಳ್ಳೆ ಸಮಯಕ್ಕೆ ಬಂದಿರುವಿರಿ. ಯಾರೋ ದುಷ್ಟರು ನನ್ನ ಅಕ್ಕನನ್ನ ಕೊಲೆ ಮಾಡಿರುವರು. ನೋಡು ಗರುಡ, ಯಾರು ಕೊಲೆ ಮಾಡಿರುವರೆಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಪಿಸಿ ಬಂಧಿಸಿ ಈ ಗರುಡನನ್ನು. ಏಕೆ ಇನ್ಸ್ಪೆಕ್ಟರ್, ನನ್ನ ಗರುಡನನ್ನು ಏಕೆ ಬಂಧಿಸಿರುವಿರಿ? ಸಾವಿತ್ರಿ, ಇದೇನಿದು ಗರುಡ? ಸಾವಿತ್ರಿಗೆ ಏನಾಯ್ತು? ಅವಳ ಹೊಟ್ಟೆಯಿಂದ ರಕ್ತ ಬರುತ್ತಿದೆಯಲ್ಲ, ಏನಾಯಿತು ಸಾವಿತ್ರಿಗೆ? ಹೇಳಿ ಇನ್ಸ್ಪೆಕ್ಟರ್, ಅವಳ ಹೊಟ್ಟೆಯಿಂದ ರಕ್ತ ಬರುತ್ತಿದೆ. ನನ್ನ ಸಾವಿತ್ರಿಯನ್ನು ಯಾರಾದರೂ ಕೊಲೆ ಮಾಡಿದರೆ? ಈ ಗರುಡನೇ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ. ಇಲ್ಲ ಇನ್ಸ್ಪೆಕ್ಟರ್, ಅಕ್ಕನನ್ನೇ ಕೊಲೆ ಮಾಡುವಷ್ಟು ಕಟಕನಲ್ಲ ಈ ನನ್ನ ಅಳಿಯ. ಇನ್ಸ್ಪೆಕ್ಟರ್, ಅಷ್ಟಕ್ಕೂ ಅವನೇಕೆ ಕೊಲೆ ಮಾಡುತ್ತಾನೆ? ನಿನ್ನ ಹೆಂಡತಿ ಯಾರ್ದೋ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾಳಂತೆ. ಅವರಿಬ್ಬರ ರಾಸಲೀಲೆ ನೋಡಿ ಈ ಗರುಡನೇ ಕೊಲೆ ಮಾಡಿದ್ದಾನೆಂದು ಊರಿನವರಿಂದ ಕಂಪ್ಲೇಂಟ್ ಬಂದಿದೆ. ಸ್ವಂತ ಅಕ್ಕನನ್ನು ಇನ್ನೊಬ್ಬನ ಜೊತೆ ನೋಡಿದಾಗ ಕೋಪ ಸಹಜವಾಗಿ ಬರುತ್ತದೆ. ಇಂಥ ನೀತಿಗೆಟ್ಟ ಮಹಿಳೆಯರೇ ಹೆಚ್ಚಾಗಿದ್ದಾರೆ ಈ ಸಮಾಜದಲ್ಲಿ. ಇನ್ಸ್ಪೆಕ್ಟರ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಎಲುಬಿಲ್ಲದ ನಾಲಿಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದ್ದೆ. ಆದರೆ ನೀನೊಬ್ಬ ಸರಕಾರಿ ನೌಕರ ಎಂಬುದನ್ನೇ ಮರೆಯಬೇಕಾಗುತ್ತದೆ. ಎಚ್ಚರ, ಕಟ್ಟೆಚ್ಚರ. ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಸತಿ ಶಿರೋಮಣಿ, ಧರ್ಮ ದೇವತೆಯಂತಿರುವ ಅವಳಿಗೆ ಇಲ್ಲ ಸಲ್ಲದ ಅಪವಾದ ಹಚ್ಚಿ ಅವಳ ಹೆಸರಿಗೆ ಕರಂಕ ತರಬೇಡಿ ಇನ್ಸ್ಪೆಕ್ಟರ್. ನನ್ನ ಅಳಿಯ ಗರುಡ ಕೊಲೆ ಮಾಡಿಲ್ಲ. ಇದರಲ್ಲಿ ಯಾರದು ಕುತಂತ್ರವಿದೆ. ದಯವಿಟ್ಟು ಅವನನ್ನ ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ಕೊಲೆ ಮಾಡಿ ಆಯುಧ ಕೈಯಲ್ಲಿ ಹಿಡಿದಿದ್ದು ಸುಳ್ಳೆ. ನೋಡಿ ಧರ್ಮವಂತ, ನೀವು ಏನೇ ಹೇಳದಿದ್ರು ಕೋರ್ಟ್ನಲ್ಲಿ ಬಂದು ಹೇಳಿ. ಪಿಸಿ ಅರೆಸ್ಟ್ ಮಾಡಿ ಕರೆದುಕೊಂಡು ಬನ್ನಿ. ಆಮೇಲೆ ಬಂದು ಹೆಣವನ್ನು ಪೋಸ್ಟ್ ಮಾರ್ಟಮ್ಗೆ ತರುವಿರಂತೆ. ಇಲ್ಲ ಸರ್, ಈ ಕೊಲೆ ನಾನು ಮಾಡಿಲ್ಲ. ನನ್ನ ಮಾತು ಕೇಳಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಇಲ್ಲ ಇನ್ಸ್ಪೆಕ್ಟರ್, ನನ್ನ ಅಳಿಯ ಕೊಲೆ ಮಾಡಿಲ್ಲ. ದಯವಿಟ್ಟು ಅವನನ್ನ ಬಿಟ್ಟು ಬಿಡಿ. ನಿಮ್ಮ ಮಾತು ಕೇಳಲು ಬಂದಿಲ್ಲ. ಪಿಸಿ ಅರೆಸ್ಟ್ ಮಾಡಿ. ಸರ್, ಇದು ಯಾರ ಪಾಲಿನ ವಿಧಿ? ಇದು ಯಾರ ಪಾಲಿನ ವಿಧಿ? ಇದು ಯಾರ ಪಾಲಿನ ವಿಧಿ? ಸಾವಿತ್ರಿ, ಆ ದೇವರಲ್ಲಿ ಮುತ್ತೈದೆ ಸಾವು ಕೊಡು ಎಂದು ಬೇಡಿಕೊಳ್ಳುತ್ತಿದ್ದೆ. ಕೊನೆಗೂ ಮುತ್ತೈದೆಯಾಗಿ ಹೋದೆಯ ಸಾವಿತ್ರಿ. ಅಯ್ಯೋ ವಿಧಿಯೇ, ನಿಮ್ಮನ್ನು ಬಿಟ್ಟು ಅರೆಗಳಿಗೆ ಇರಲಾರೆ ಎನ್ನುತ್ತಿದೆಯಲ್ಲ ಸಾವಿತ್ರಿ. ಅಯ್ಯೋ ವಿಧಿಯೇ, ನಿಮಗೆ ಮುದ್ದಾದ ಮಗುವನ್ನ ಎತ್ತು ಕೊಡುವೆನೆಂದಿದೆಯಲ್ಲ ಸಾವಿತ್ರಿ. ಅಯ್ಯೋ ದೇವಾ, ಕೊನೆಗೂ ನನ್ನ ಮಗುವನ್ನು ನಿನ್ನ ಒಡಲಿನಲ್ಲಿ ಇಟ್ಟುಕೊಂಡು ಹೋದೆಯಾ ಸಾವಿತ್ರಿ. ಧರ್ಮವಂತ, ಹೆಣವನ್ನು ಒಯ್ಯುತ್ತೇವೆ. ಬೇಡಿ ಇನ್ಸ್ಪೆಕ್ಟರ್, ಹೆಣವನ್ನ ಒಯ್ಯಬೇಡಿ. ಒಯ್ಯಬೇಡ ಅಂದರೆ ಮಣ್ಣು ಮಾಡುವುದಿಲ್ಲವೇನು? ಸುಮ್ಮನೆ ದಾರಿ ಬಿಡು. ಮರಳಿ
ಛೀ, ಈ ರಾಜಸನ್ನ ಮದುವೆಯಾದರೂ ಯಾಕಾದನೋ ಏನು. ಆದರೆ ನಾನು ಎಂಜಾಯ್ ಮಾಡ್ತಾ ಬಂದವಳು ನಾನು. ಈ ಹಳ್ಳಿ ಜೀವನ ನನಗೆ ಸಾಕಾಗಿ ಹೋಗಿದೆ. ಅಂದಹಾಗೆ ರಾಜಸಕ್ಕಿಂತಲೂ ರಸಿಕತೆ ಅನ್ನೋದೇ ಇಲ್ವಾ? ಅವನನ್ನು ಏಕೆ ನಾನು ಪ್ರೀತಿ ಮಾಡಿದ್ದೇನೆಂದು ನನಗೆ ಈಗ ತಿಳಿತಾ ಇದೆ. ಆದರೆ ಏನಾಗಲಿ, ಇಷ್ಟದವರೆಗೂ ಪ್ರೀತಿ ರಾಜ ಬರಬೇಕಾದ ಇನ್ನೂ ಏಕೆ ಬಂದಿಲ್ಲ? ಹೆಣ್ಣಿಗೆ ಸುಖ ನೆಮ್ಮದಿ ಸಿಗಬೇಕಾದ್ರೆ ಆ ರಾಜನಿಂದಲೇ ಮಾತ್ರ. ಹಲೋ ಮೋನಿಕಾ. ನೀವು ನನ್ನ ಜೊತೆ ಮಾತನಾಡಬೇಡ, ಹೋಗಿ. ನಾನು ಬರುವುದು ಸ್ವಲ್ಪ ತಡವಾಯಿತು. ಐ ಆಮ್ ಸಾರಿ, ವೆರಿ ಸಾರಿ ಡಾರ್ಲಿಂಗ್. ನೀನು ಹೇಳಿದ ಸಮಯಕ್ಕೆ ಬರಲಿಲ್ಲ. ಅದಕ್ಕೆ ನಿನ್ನ ಮುಖ ಮುದುಡಿದ ತಾವರೆಯಂತೆ ಆಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀವೀಗ ಮಾತನಾಡ್ತೀರ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿದ್ದು. ಅಲ್ರಿ, ಯಾವಾಗಲೂ ನೋಡಿದ್ರು ಇಷ್ಟು ತಡವಾಗಿ ಬಂದಿದ್ದೀರಲ್ಲ. ಮನೆಯಲ್ಲಿ ನಮ್ಮ ಅಕ್ಕನ ಸಾವು ಚಿಂತೆಯಲ್ಲಿ ಮಧ್ಯದಲ್ಲಿ ಹೋರಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಾವಿತ್ರಕ್ಕ ಅವರ ತಮ್ಮ ಗರುಡ ಜೈಲಿನಲ್ಲಿ ಇದ್ದಾನೆ. ಅದೇ ನನ್ನ ಬಾವನವರು ನನ್ನ ಹಳೆಯ ಜೈಲಿನಲ್ಲಿದ್ದಾನೆಂದು ಗುಳ್ಳಾಡ್ತಾ ಇದ್ದಾರೆ ಅವರು. ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸಾವಿತ್ರಿ ತನ್ನ ಕಾಮದ ತೀಟೆ ತೀರಿಸಿಕೊಳ್ಳಗೋಸ್ಕರ ಯಾವನ ಜೊತೆ ಮಲಗಿದ್ದನು ಆ ಗರುಡ ನೋಡಿ ಕೋಪ ತಡೆಯಲಾರದೆ ತಾನೇ ಕೊಲೆ ಮಾಡಿದ್ದನೆಂದು ಊರೆಲ್ಲ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಏನು, ಅವಳು ಸೂಳೆ ಆದ್ರೆ ನಾವೇನು ಮಾಡಬೇಕು ಈಗ ಕೆಲಸ? ನೋಡಿ, ನಾನು ನಿಮ್ಮ ಜೊತೆ ಕೂಡಿಕೊಂಡು ನನಗೂ ಸೂಳೆ ಪಟ್ಟ ಕಟ್ಟುವುದಿಲ್ಲ ಈ ಸಮಾಜ. ಸಮಾಜ ಸಮಾಜ ಸೇವೆ ಮಾಡುವರೆ ಸೋದರನ ಮಡದಿಯ ಜೊತೆ ಮಲಗಿ ಸಮಾಜ ಸೇವೆ ಮಾಡುವ ಶತಮೂರ್ಖರೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಕವಡೆ ಕಾಳಿನಷ್ಟು ಕಿಮ್ಮತ್ತಿಲ್ಲ ಈ ನಿನ್ನ ಸಮಾಜಕ್ಕೆ. ನೀನು ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಮೋನಿಕಾ. ಸಮಯ ಬಂದರೆ ನಿನ್ನನ್ನು ಮದುವೆ ಆಗುವೆ ಮೋನಿಕಾ. ಅಂದ್ರೆ ನೀವು ಹೇಳುತ್ತಿರುವ ಮಾತು ನಿಜವೇನು? ದೇವರ ಸಾಕ್ಷಿಯಾಗಿ ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವೆ. ಆದರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನೋಡಿ, ನನ್ನ ಲೈಫ್ ಸೆಟ್ಲ್ ಆದ ಬಳಿಕ ಖಂಡಿತವಾಗಿ ನಿನ್ನನ್ನು ಮದುವೆ ಆಗುತ್ತೇನೆ. ನೀವು ನನಗೊಂದು ಅಭಿಪ್ರಾಯ? ಆಹಾ, ನೀವು ನನಗೊಂದು ಬಾಳ ಕೊಡ್ತೀನಂದ್ರೆ ಅರ್ಧ ಜೀವನ ಗತಿಸಿದ್ರು ನಾನು ನಿಮ್ಮ ಚಿಂತೆಯಲ್ಲೇ ಇರ್ತೇನೆ. ನಾವಿಬ್ಬರು ಹಾಯಾಗಿ ಇರಬೇಕಾದರೆ ಆ ನಿನ್ನ ಭಾವಾದ ಆ ಧರ್ಮವಂತನನ್ನು ಮನೆಯಿಂದ ಹೊರಗೆ ಹಾಕಬೇಕು. ಓ ಆಯ್ತು, ಸಮಯ ನೋಡಿಕೊಂಡು ನನ್ನ ಭಾವನನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ. ರಾಜ, ನಾನು ಬಂದು ಬಾಳ ಹೊತ್ತಾ ಇದ್ದೀನಿ. ನಾ ಏನು ಬರಲಿ? ನನ್ನನ್ನು ಬರ ಹೇಳಿದ್ದು ಇದಕ್ಕೇನಾ? ನಿನ್ನನ್ನು ಬಯಸಿ ಬಂದ ಈ ರಸಿಕನಿಗೆ ಆಸೆ ತೋರಿಸಿ ಹಾಗೆ ಹೊರಟಿರುವೆಯಾ? ಸುರಸು ನಿನ್ನ ಸುಮಧುರ ಕಂಠದಿಂದ ಒಂದು ಇಂಪಾದ ಗಾಯನ. ಆಯ್ತು ರಾಜ, ಈ ನನ್ನ ಹೃದಯ ಗೆದ್ದ ಮನ್ಮಥ ರಾಜ, ನೀವೇ ನನ್ನ ರವಿಕೋಟಿ ತೇಜ.
ರಾಜ ನಾ ಏನು ಬರಲಿ? ಹಾ ಆಯ್ತು ಮೋನಿಕಾ, ಟಾಟಾ. ನಾ ಹೇಳಿದ್ದನ್ನು ಮರೆಯಬೇಡ. ಆಯ್ತು, ನೀವು ಹೇಳಿದಂತೆ ಆ ಪ್ಲಾನ್ ಸಕ್ಸಸ್ ಆಗಿ ಮಾಡುತ್ತೇನೆ. ಬಾಯ್. ಯಾಕೆ ಮೋನಿಕಾ ಇತ್ತ ಕಡೆ ಹೊರಟಿರ್ವೆ? ಏನಿಲ್ಲ, ಮನೆಯಲ್ಲಿ ರೇಷನ್ ಇದ್ದಿಲ್ಲ, ನೀವು ಕೂಡ ಮನೆಯಲ್ಲಿ ಇರಲಿಲ್ಲಲ್ಲ, ಅದಕ್ಕಾಗಿ ರೇಷನ್ ತರಬೇಕಂತ ಪೇಟೆಗೆ ಹೊರಟಿದ್ದೆ. ಹಲೋ ಕೀರ್ತಿರಾಜ್. ಹಾಯ್ ರಾಜೇಶ್. ಹಲೋ ರಾಜೇಶ್, ಇವರು ನಿಮಗೇನಾಗಬೇಕು? ಇವಳ ನನ್ನ ಹೆಂಡತಿ ಮೋನಿಕಾ ಅಂತ ಕೀರ್ತಿರಾಜ್. ಇದೇನು ಹೇಳ್ತೀರೋ ರಾಜೇಶ್? ನನಗೆ ಹೇಳದೆ ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಕೀರ್ತಿ. ಮನೆಯಲ್ಲಿ ಹೇಳಿದರೆ ಒಪ್ಪುವುದಿಲ್ಲವೆಂದು ರಿಜಿಸ್ಟರ್ ಮ್ಯಾರೇಜ್ ಆದಿವು. ಮೋನಿಕಾ ಇವನು ನನ್ನ ಸ್ನೇಹಿತ ಕೀರ್ತಿರಾಜ್ ಅಂತ. ನಮಸ್ತೆ ರಾಜೇಶ್, ಬ್ಯೂಟಿಫುಲ್ ಹುಡುಗಿಯನ್ನೇ ಸೆಲೆಕ್ಟ್ ಮಾಡಿರುವಿ. ಇಂಥ ಸತಿ ಸಿಕ್ಕಿದ್ದು ನಿನ್ನ ಪುಣ್ಯ ಅಂತ ಕಾಣಿಸುತ್ತೆ. ಹೌದು ಕೀರ್ತಿರಾಜ್, ಇವಳು ನನ್ನ ಬಾಳಿನಲ್ಲಿ ಹೆಂಡತಿಯಾಗಿ ಬಂದದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೋ ಏನೋ. ಒಳ್ಳೆ ಸತಿಯಾಗಿ ಸಿಕ್ಕಿರುವಳು. ಒಳ್ಳೆಯ ಸತಿಯಾಗಿ ಸಿಕ್ಕಿದ್ದೀರಿ, ಒಳ್ಳೆ ದಂಪತಿಗಳಾಗಿ ಜೀವನ ನಡೆಸಿರಿ. ಆಯ್ತು ಕೀರ್ತಿರಾಜ್, ಇದೇ ಪ್ರೀತಿ ಸ್ನೇಹಿತನ ಮೇಲಿರಲಿ. ನಾವು ಸ್ವಲ್ಪ ಪೇಟೆಗೆ ಹೋಗಿ ಬರುತ್ತೇವೆ. ಆಯ್ತು ರಾಜೇಶ, ಹೋಗಿ ಬನ್ನಿ. ಹೋಗು ರಾಜೇಶ, ಹೋಗು. ಆ ನಿನ್ನ ಪ್ರೀತಿ ಪಾರಿವಾಳಕ್ಕೆ ಕಾಳು ಹಾಕಿದ್ದಾಯ್ತು. ಆ ನಿನ್ನ ಪ್ರೀತಿಯ ಪಾರಿವಾಳ ಈ ಕೀರ್ತಿರಾಜನ ಮೋಸದ ಬಲೆಯಲ್ಲಿ ಬಿದ್ದಾಗಿದೆ. ನೀನು ಪ್ರೀತಿಸಿ ನಿನ್ನ ಗೂಡಿಗೆ ತಂದ ಪಾರಿವಾಳದಿಂದಲೇ ಒಗ್ಗಟ್ಟಿದ್ದ ನಿನ್ನ ಗೂಡು ಚಿತ್ರ ವಿಚಿತ್ರವಾಗುವುದು ಖಂಡಿತ. ಲೇ ಧರ್ಮವಂತ, ಧರ್ಮದಿಂದ ಬಾಳುತ್ತೇನೆಂದುಕೊಂಡು ನಿನಗೆ ಕರ್ಮದ ದಾರಿ ತೋರಿಸದಿದ್ದರೆ ನಾನು ಕಿರಾತಕ ಕೀರ್ತಿರಾಜನೇ ಅಲ್ಲ. ಈ ಮುದುಕ ಇದ ವಯಸ್ಸಿನಾಗ ಇಷ್ಟು ಉರ್ದಾಡನ, ಹರಿಯದ ವಯಸ್ಸಿನಾಗ ಎಷ್ಟು ಉರ್ದಾಡಿದ್ದಾನೆ ಅಂತ ಮಾಡ್ತಾನೆ. ನಮ್ಮನಿ ಓಡ್ತಾನ್ಲಿ ಅವ ಎಲ್ಲಾರ ಎಲ್ಲರ ಕಾಂತಾನ ನೋಡಲೆ. ಮತ್ತೆ ಎಲ್ಲಿ ಕಾಣವಲ್ಲ. ಇವತ್ತೇನ್ರ ನಾವು ಹುಡ್ಕೊಂಡು ಹೋಗ್ಲಿಕ್ರ ಅವನ್ನ ಆ ಗೌಡ್ ಅಂತ ನಮ್ಮನ್ನ ಇಡಂಗಿಲ್ಲ. ದೀಯ ಹೊಂಡದೇರಿ ಮೇಲೆ ಓಡ್ತಾನೆ. ಹಿಡಿಲಿ ಅವನ. ಕಣ್ಣನ ಮಕ್ಕಳ ಅಯಸ್ಮಾನ್ ಯಾಕೆ ಕೊಡಕತ್ತಿರ್ಲಿ ಲುಚ್ಚ ನನ್ನ ಮಕ್ಕಳ. ಹೇಳಿ ಯಜಮಾನ್ರಿ, ಅವರು ನಿಮ್ಮನ್ನು ಅವರು ನನ್ನನ್ನು ಏಕೆ ಹಿಂಬಾಲಿಸಿಕೊಂಡು ಬಂದ್ರು, ನನ್ನನ್ನು ಏಕೆ ಹೊಡು ನನಗೊಂದೂ ಗೊತ್ತಿಲ್ಲಪ್ಪ. ಅಯ್ಯೋ ಅಮ್ಮ, ಅಯ್ಯೋ ತಲೆ ತಿರುಗದಂತ ಆಗುತ್ತಿದೆ. ಅಯ್ಯೋ ಕಣ್ಣು ಮಂಕಾಗುತ್ತಿದೆಯಲ್ಲ. ಅಯ್ಯೋ ಅಮ್ಮ, ಅಯ್ಯೋ.
ಅದು ನೆನಪಾಗುತ್ತಿದೆಯಲ್ಲ. ಅಯ್ಯೋ ಅಮ್ಮ, ಅಯ್ಯೋ ರೋಹಿತ. ಯಜಮಾನ್ರಿ, ನೀವು ಆಮೇಲೆ ಮಾತನಾಡುವಿರಂತೆ, ಮೊದಲು ಆಸ್ಪತ್ರೆಗೆ ಹೋಗೋಣ ನಡೀರಿ. ಇಲ್ಲ ವಿಧಿ, ಈಗಲಾದರೂ ತೃಪ್ತಿಯಾಯಿತೇ ನಿನಗೆ? ಅಯ್ಯೋ, ಧರ್ಮ ದೇವತೆಯಂತಿರುವ ನನ್ನ ಹೆಂಡತಿಯನ್ನ ಒಂದು ತೊಟ್ಟು ಸಮುದ್ರದ ನೀರು ತಾಕದಂತೆ ಇಡೀ ಸಮುದ್ರವನ್ನ ದಾಟಬಹುದು. ಜೀವನವೆಂಬ ಸಮುದ್ರವನ್ನ ಒಂದು ತೊಟ್ಟು ಕಣ್ಣೀರ ಹಣಿ ಇಲ್ಲದೆ ದಾಟುವುದು ಕಷ್ಟ ಎಂದು ಈ ಧರ್ಮವಂತನಿಗೆ ತಿಳಿಸಿದೆ ಆ ದೇವ. ಈ ಮನೆಯ ನಂದಾದೀಪ ನನ್ನ ಸತಿ ಸಾವಿತ್ರಿ ಇಲ್ಲದೆ ನಾನು ಹೇಗೆ ಜೀವಿಸಲಿ? ಇಲ್ಲ, ಅವಳಿಲ್ಲದೆ ನಾನು ಜೀವಿಸಬಾರದು, ಸಾಯಲೇಬೇಕು. ಇಲ್ಲ ಇಲ್ಲ, ಸತ್ತು ಸಾಯುವುದಕ್ಕಿಂತ ಬದುಕಿದ್ದು ಸಾಧಿಸುವುದೇ ಲೇಸು. ನಮ್ಮಂತ ಶ್ರೀಮಂತರ ಸಹವಾಸದಿಂದ ಹೆಜ್ಜೆ ಹೆಜ್ಜೆಗೂ ಮಾನಹಾನಿಯಾಗುವುದಕ್ಕೆ ಕಾರಣ ನನಗೆ ಎದುರಾದ ಆ ಸಾವಿತ್ರಿಯ ತಮ್ಮ ಗರುಡನೇ ಉದಾಹರಣೆ. ಈ ನಾಗೇಂದ್ರ ಪ್ರಸಾದನನ್ನು ಎದುರು ಹಾಕಿಕೊಂಡವರ ಗತಿ ಇದೇ ಗತಿ. ಆ ಸಾವಿತ್ರಿ ಸತ್ತಾಯಿತು, ಆ ಗರುಡ ಜೈಲು ಸೇರಾಯ್ತು. ಇನ್ನು ಉಳಿದವನು ಆ ಧರ್ಮವಂತ. ಆ ಧರ್ಮವಂತನನ್ನು ಮನೆಗಿಂದ ಹೊರಗೆ ಹಾಕಲು ಪ್ಲಾನ್ ಮಾಡಿರೋ ಸೌಕರ್ಯ. ಮೆಚ್ಚಿದೆ ಕೀರ್ತಿರಾಜ್, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಈ ನಿನ್ನ ನಿಯತ್ತಿಗೆ ನನ್ನ ಅರ್ಧ ಆಸ್ತಿಯನ್ನು ಬಿಟ್ಟು ಕೊಡ್ತೇನೆ, ಎಂಜಾಯ್ ಮಾಡು. ನೀನು ಬಿಟ್ಟು ಕೊಡೋದೇನು? ನಾನೇ ಕಿತ್ಕೊಳ್ತೀನಿ ನಿನ್ನ ಸರ್ವ ಆಸ್ತಿ. ಆಮೇಲೆ ಆಗುವೆ ನೀನು ಬೀದಿ ಬಿಕಾರಿ. ಏನಪ್ಪ ಕೀರ್ತಿರಾಜ, ಯಾರ್ದ ಆಸ್ತಿ ಕಿತ್ಕೋಬೇಕು ಅಂತೇಳಿ ಒಂದ್ಸಗ ಕಾಣಕತ್ತತಿ. ಕಿವ್ಯಾಗ ಏನ್ ಇಟ್ಕೊಂಡಿಲ್ಲ ಶೆಟ್ಟಿ? ನಾವೊಂದ್ ಮಾತಾಡಿದ್ರೆ ನೀವೊಂದ್ ಮಾತಾಡ್ತಿ. ಶೆಟ್ಟಿ, ಪಾರ್ಟಿಗೆ ರೆಡಿ ಮಾಡಿದ್ದಿ ತಾನೆ? ಹಾ ಸಾವ್ಕಾರ, ಎಲ್ಲ ರೆಡಿ ಮಾಡ್ಯಾನ್ರಿ. ಶುರು ಹಚ್ಕೊಳ್ಳೋದು ಒಂದೇ ಕೆಲಸ ಬಾಕಿ. ಹಾ ನಾರು ಬಳ್ಳಿಯ ಮಿಂಚು ಕಣ್ಣು ಕುತ್ತಿಯ
ಶ್ರೀಮಂತರೇ, ನನಗೆ ಸ್ವಲ್ಪ ಫ್ಯಾಕ್ಟರಿಯಲ್ಲಿ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಆಯ್ತು ಕೀರ್ತಿರಾಜ್, ಹೋಗಿ ಬಾ. ದ್ವಾಪರಯುಗದಲ್ಲಿ ಶಕುನಿನ್ನಾದರೂ ನಂಬಬಹುದು, ಆದರೆ ಈ ಕೀರ್ತಿರಾಜನ ನಂಬುವುದು ಅಷ್ಟೊಂದು ಸುಲಭವಲ್ಲ. ನನಗೆ ಎದುರಾದ ಒಬ್ಬ ವೈರಿಯನ್ನು ಸೆದೆಬಡಿದಾಯ್ತು. ಇನ್ನ ನನ್ನ ಮುಂದಿನ ಬೇಟೆ ನನ್ನ ಅಂಗರಕ್ಷಕ ಕೀರ್ತಿರಾಜ್. ಯಾಕೆ ಸಾವುಕಾರ, ಯಾರ ಒಡಲಿಗೆ ಬೆಂಕಿ ಇಟ್ಟು ಆನಂದದಿಂದ ನಗುತ್ತಿರುವೆ? ನನ್ನ ಮನೆ ಅನ್ನ ತಿಂದು ಕೊಬ್ಬಿ ನಿಂತ ಗಜೇಂದ್ರ. ಏಕೆ ಗಜೇಂದ್ರ ಈ ಒಡೆಯನ ಅಂತಃಪುರಕ್ಕೆ ಆಗಮನ ಮಾಡಿರುವಿ? ನಿನ್ನ ಆದರ್ಶ ಜೀವನಕ್ಕೆ ತಿನ್ನಲು ಅನ್ನ ಸಿಗದೆ ಈ ಒಡೆಯನ ಕಾಲಿಗೆ ಬೀಳಲು ಬಂದಿರುವಿಯಾ? ಲೇ ಸಾವುಕಾರ, ತಿನ್ನುವ ಅನ್ನಕ್ಕೆ ಕೊರತೆ ಇಲ್ಲ. ತುತ್ತು ಕೂಳಿಗಾಗಿ ಗತಿಗೆಟ್ಟು ನಿನ್ನ ಬಳಿ ಬಂದಿಲ್ಲ. ಅನ್ಯಾಯದಿಂದ ಕಬಳಿಸಿದ ಈ ಊರ ರೈತರ ಎಲ್ಲ ಆಸ್ತಿಯನ್ನು ಕೇಳಲು ಬಂದಿರುವೆ. ಆಸ್ತಿ? ಆಸ್ತಿಯನ್ನು ಪುಕ್ಸಟ್ಟೆ ಕೊಟ್ಟಿಲ್ಲ, ಕೈ ತುಂಬ ಹಣ ಎಣಿಸಿರುವೆ. ನನ್ನ ಹಣ ನನಗೆ ಕೊಟ್ಟರೆ ಅವರ ಆಸ್ತಿಯನ್ನು ಬಿಟ್ಟು ಕೊಡುತ್ತೇನೆ. ಏ ತಮ್ಮ ಗಜೇಂದ್ರ, ನಮ್ಮ ರೊಕ್ಕ ನಮಗ್ ಕೊಟ್ರ ಅವ್ರ ಆಸ್ತಿ ಯಾರಿಗೆ ಬೇಕಲಿ? 10,000 ದುಡ್ಡು ಕೊಟ್ಟು 1 ಲಕ್ಷ ತೆಗೆದುಕೊಂಡಿದ್ದಾರೆ ಎಂದು ಸುಳ್ಳು ಸ್ಟಾಂಪ್ ರೆಡಿ ಮಾಡಿ ಅಮಾಯಕರ ಆಸ್ತಿಯನ್ನು ಲಪಟಾಯಿಸಿ ರಾಜಾರೋಷವಾಗಿ ಮೆರೆಯುತ್ತಿರುವ ನಿಮ್ಮನ್ನು ಮಟ್ಟ ಹಾಕಿ ಈ ಊರ ರೈತರ ಆಸ್ತಿಯನ್ನು ಕೇಳಲು ಬಂದಿರುವೆ. ನಿನ್ನಂತವನಿಗೆ ಹೆದರುವ ಹೇಡಿಯಲ್ಲ ಈ ನಾಡದೊರೆ. ನೋಡು ಗಜೇಂದ್ರ, ಈ ದೊರೆಯ ಆಸ್ಥಾನಕ್ಕೆ ಬಂದಿದ್ದು ಮೊದಲನೇ ತಪ್ಪು. ನನ್ನ ಎದುರಿಗೆ ನಿಂತು ಮಾತನಾಡಿದ್ದು ಎರಡನೇ ತಪ್ಪು. ಆ ಮೂರನೇ ತಪ್ಪು ಆಗುವ ಪೂರ್ವದಲ್ಲಿ ನನ್ನಿಂದ ಕಣ್ಮರೆಯಾಗಿ ಹೊರಟು ಹೋಗು. ಲೇ ನಾಗೇಂದ್ರ, ನಿನ್ನ ಅಟ್ಟಹಾಸಕ್ಕೆ ಹೆದರಿ ಹೇಡಿಯಂತೆ ಕಣ್ಮರಿಯಾಗುವುದಿಲ್ಲ. ನಿಮ್ಮಂತ ಬಂಡ ಶ್ರೀಮಂತರ ಹಣೆ ಬರಹವನ್ನು ತಿದ್ದಲು ಬಂದ ಈ ಭೂಲೋಕದ ಬ್ರಹ್ಮ ಹೊರಟು ಹೋಗಲು ಬಂದಿಲ್ಲ ನಾಗೇಂದ್ರ. ಅನ್ಯಾಯದಿಂದ ಕಬಳಿಸಿದ ಈ ಊರ ರೈತರ ಆಸ್ತಿಯನ್ನು ಕೇಳಲು ಬಂದಿರುವೆ. ಕರ್ಮದ ಸಾಮ್ರಾಜ್ಯ ಕಟ್ಟಿ ಮೆರೆಯುತ್ತಿರುವ ನಿಮ್ಮಂತ ಕೌರವರ ಪತನ ಮಾಡಲು ಬಂದಿರುವೆ. 3 ಲೋಕದ ಗಂಡ ಅರ್ಜುನನಾಗಿ. ಅರ್ಜುನ ಗೆಲುವು ಖಚಿತವಾದರೆ ಯಾರು ಬೇಕಾದರೂ ಅರ್ಜುನನಾಗಬಹುದು. ಆದರೆ ಸಾವು ಖಚಿತವಾದಾಗ ಕರುಣನಂತೆ ಗುಂಡಿಗಿರಬೇಕು. ಆ ಕರುಣನಂತೆ ನಿನ್ನ ಸಾವು ನಿನ್ನೆ ತಂದುಕೊಳ್ಳಬೇಡ. ಸುಮ್ಮನೆ ನನ್ನ ಅರಮನೆಯಿಂದ ಹೊರಟು ಹೋಗು. ಚಿನ್ನದ ರಥವೇರಿ ಬರುವ ರಾಜನಿಗಿಂತ ಎತ್ತಿನ ಬಂಡಿಯ ಮೇಲೆ ಬರುವ ನಮ್ಮ ರೈತನೇ ದೊಡ್ಡವನು. ನೀನು ಕೊಡುವ ರಾಜ ವೈಭೋಗ ಅನ್ನ ಕೊಡುವ ರೈತರ ಕಾಲಿನ ಧೂಳಿಗೆ ಸಮಾನ. ಸಗಣಿಯ ಜೊತೆ ಸಹವಾಸ ಮಾಡುವುದಕ್ಕಿಂತ ಶ್ರೀಗಂಧದ ಸಂಘ ಮಾಡಿದರೆ ಗಂಧದ ಗುಣ ಬರಬಹುದು. ಆದರೆ ನೀನೊಬ್ಬ ತಲೆ ಒಡೆದು ಗಳಿಸಿದ ನಿನ್ನ ರಾಜ್ಯ ವೈಭೋಗ ನಾನು ಮೆಟ್ಟುವ ಮೆಟ್ಟಿನ ಸಮಾನ. ನಾಗೇಂದ್ರ, ಈ ಊರ ರೈತರ ಆಸ್ತಿಯನ್ನು ಬಿಟ್ಟು ಕೊಡು. ಬಿಟ್ಟುಕೊಳ್ಳಿದ್ರ ಏನ್ ಮಾಡ್ತಿಲ್ಲ ತಮ್ಮ? ದಂಡಿಗೆದ್ರಿಲ್ಲ, ದಾಳಿಗೆದ್ರಲಿಲ್ಲ. ಇನ್ನ ದಿಕ್ಕು ದಶೆ ಇದ್ರ ನಿನ್ನಂತ ಪಿಕ್ಷಣಾಸಿಗೆ ಎದಿರ್ತೇವೆ. ಸುಮ್ನಿದ್ರ ಸರಿ, ಇಲ್ಲ ನಾಯಿ ಬೊಗಳಿದಂಗ್ ಬೊಗಳಿದ್ರ ಮಗನ ನಿನ್ನ ನಾಲಿಗೆಯನ್ನೇ ಕತ್ತರಿಸುವೆ. ಸಾವುಕಾರ, ಒಳ್ಳೆಯ ಮಾತಿನಿಂದ ಜಮೀನು ಪತ್ರ ಕೊಡುವಿಯೋ? ಕೊಡದಿದ್ದರೆ ಏನು ಮಾಡುವೆ? ಕೊಡದಿದ್ದರೆ ನಾನೇ ಕಿತ್ತುಕೊಳ್ಳುವೆ.
ನಿಮ್ಮಪ್ಪನಿಗೆ ಮಗನೇ ನಿನ್ನಾಗಿ ಹುಟ್ಟಿದ್ದರೆ ಕಿತ್ಕೊಂಡು ಹೋಗೋ ಮಗನೇ, ಇಲ್ಲ ಅಂದರೆ ನಿನ್ನ ತಾಯಿ ಕಂಡವರಿಗೆ ಸ್ವರ್ಗಾಸಿ ಹತ್ತಿರಬೇಕೆಂದುಕೊಳ್ಳುತ್ತಾರೆ. ನಾಗೇಂದ್ರ, ನನ್ನ ತಾಯಿಯ ಬಗ್ಗೆ ಮಾತನಾಡಿದೆಯಲ್ಲ, ನಿನ್ನನ್ನು ಹುಟ್ಟಲಿಲ್ಲ ಎನಿಸಿ ಬಿಡುವೆ ಮಗನೇ. ಯಾರ ತಂದೆ ಯಾರ ಮಗ ಎನ್ನುವುದನ್ನು ಈಗ ತೋರಿಸುತ್ತೇನೆ. ನಾಗೇಂದ್ರ, 3 ಎಣಿಸುವುದರೊಳಗಾಗಿ ಎಲ್ಲ ಆಸ್ತಿ ಪತ್ರ ನನ್ನ ಕೈ ಸೇರಬೇಕು. 1 2 3 ಒಳಗೆ ಹೋಗಿ ಕಾಗದ ಪತ್ರ ತಂದು ಬಿಸಾಕಲೇ. ನೀವ ತಂದು ಕೊಡು ಅಂದ್ಮೇಲೆ ನಮ್ಮಪ್ಪಂದು 8 ಖರ್ಚಾಗದೈತ್ರಿ, ತಂದು ಕೊಡ್ತಾನೆ ಬಿಡ್ರಿ. ಲೇ ನರವ್ಯಾಘ್ರ ನಾಗೇಂದ್ರ, ಈಗ ಹೇಳು, ನನ್ನ ತಾಯಿ ಕಂಡವರಿಗೆ ಸೆರಗು ಹಾಸಿ ಎತ್ತಳು, ನನ್ನ ತಾಯಿ ಕಂಡವರಿಗೆ ಸೆರಗು ಹಾಸಿ ಎತ್ತಳು, ಏಕೆ ಚಂಡನಂತೆ ನಿಂತುಕೊಂಡಿರುವೆ? ನಾಗ್ಯ, ಇನ್ನು ಮುಂದೆ ಶುರುವಾತಲೆ ಮಗನ ನಿನಗ ಕೇಡಗಾಲ. ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಗುಣದಿಂದ ಕೂಡಿಸಿದರೆ ಸಿರಿವಂತ. ನಿಮ್ಮಂತ ಬಂಡ ಧನಿಕರ ಪಾಲಿಗೆ ಯಮ ಕಿಂಕರ. ಲೇ ಗಜೇಂದ್ರ, ಈ ವಿಷಸರ್ಪನು ಮುಟ್ಟಿ ತಪ್ಪು ಮಾಡಿದ ಮಗನೇ, ಒಂದಲ್ಲ ಒಂದು ದಿನ ನನ್ನನ್ನು ಕಚ್ಚದೆ ಬಿಡೋದಿಲ್ಲ ಈ ಕಾಳಿಂಗ ಸರ್ಪ. ಶೆಟ್ಟಿ, ಒಳಗೆ ಹೋಗಿ ವಿಚಾರ ಮಾಡೋಣ ನಡಿ. ಕಾಲು ಕೆದರಿದ ಗಜೇಂದ್ರ ಇಸ್ಕೊಂಡ ಹೋದ. ಏನ ಗೌಡ ಗೊತ್ತಿಲ್ಲ, ನಾನು ಒಂದು 20 ಎಕರೆ ಮಾಡಿ ಕಾಗದ ಪತ್ರ ಕೂಡಿಟ್ಟಿದ್ದೆ. 10 ಕೊಟ್ಟಾಗ 11 ಪರ್ಸೆ ಕೊಟ್ಟಾಗ ಹೋಗಿದ್ದ, ನಂಗೆ ನಂದು ತಗೊಂಡ ಹೋದ. ಆತ್ ನಮ್ಮ ಬಾಳೆ ಇನ್ನೇನೈತಿ. ಆಹಾ, ಎಷ್ಟೊಂದು ಬದಲಾಗಿದೆ ಈ ಗ್ರಾಮ. ಮೊದಲು 10 ವರ್ಷದ ಹಿಂದೆ ಈ ಊರಲ್ಲಿ ರಸ್ತೆಗಳಿದ್ದಿದ್ದಿಲ್ಲ, ನೀರಿಗೆ ತುಂಬ ಕಷ್ಟಪಡ್ತಾ ಇದ್ರು ಜನ. ಆದರೆ ಈಗ ತುಂಬ ತುಂಬ ಬದಲಾಗ್ಬಿಟ್ಟಿದೆ. ಆದರೆ ಮೊದಲಿಂದ ನೆನೆಸ್ಕೊಂಡ್ರೆ ಎಷ್ಟೊಂದು ಇದಾಗ್ತಿದೆ ಗೊತ್ತಾ. ಸರುವ ಕಟ್ಟಡಗಳು, ಆಹಾ, ಅದನ್ನೆಲ್ಲ ನೋಡ್ತಾ ಇದ್ರೆ ಆಟವಾಡ್ತಿದ್ದ ಜಾಗ, ಇದನ್ನು ನೆನಪಿಸ್ಕೊಂಡ್ರೆ ಇಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ. ಆದರೆ ಏನು ಮಾಡಲಿ, ಗರುಡ ಈ ಊರಲ್ಲಿ ಇದ್ದಾನೋ ಅಥವಾ ಇಲ್ವೋ ಏನು ಅಂತಲೇ ಗೊತ್ತಾಗ್ತಿಲ್ಲ. ಅವನನ್ನು ಭೇಟಿ ಆಗೋಣ ಅಂತ ನಾನು ಈ ಊರಿಗೆ ಬಂದರೆ ಅವನ ಸುಳಿವೇ ಕಾಣ್ತಾ ಇಲ್ಲಲ್ಲ. ಅಂದಹಾಗೆ ನನ್ನ ಹಾಗೆ ಪಟ್ಟಣಕ್ಕೇನಾದರೂ ಸೇರ್ಕೊಂಡಿದ್ದಾನೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಮ್ಮ ಗಂಗಾ, ನೀನು ಇಲ್ಲಿ? ಅಣ್ಣ, ಏನಿಲ್ಲ, ನನ್ನ ಕ್ಲಾಸ್ಮೇಟ್ ಗರುಡನ್ನ ಭೇಟಿ ಆಗೋಕ್ಕಂತ ನಾನು ಇಲ್ಲಿಗೆ ಬಂದೆ. ಇವತ್ತು ಕಾಲೇಜ್ಗೆ ರಜೆ ಇತ್ತಲ್ಲಣ್ಣ, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅಂದಾಗೆ ನೀನೇನಿಲ್ಲಿ? ಇದೇ ಊರ ಶ್ರೀಮಂತರ ಹತ್ತಿರ ನಿಮ್ಮ ತಂದೆ ಅವರಲ್ಲಿ ನನಗೆ ಕೆಲಸ ಕೊಡಿಸಿದ್ದಾರೆ, ಹಾಗಾಗಿ ಇಲ್ಲೇ ಇರುವೆ. ಮನೆಯಲ್ಲಿ ಎಲ್ಲ ಕುಶಲವೇ? ಎಲ್ಲರೂ ಚೆನ್ನಾಗಿದ್ದಾರಣ್ಣ. ಅಂದ ಹಾಗೆ ಧರ್ಮವಂತನ ಅಳಿಯ ಇದ್ದಾರಲ್ಲ ಗರುಡ, ಅವ್ರು ಎಲ್ಲಿದ್ದಾರೆ? ಏನು ಗರುಡನನ್ನು ಕೇಳುತ್ತಿರುವಿ? ಏನಾದರೂ ಪ್ರೀತಿನಾ? ಇಲ್ಲಣ್ಣ, ಹಾಗೇನಿಲ್ಲ. ಗರುಡ ನನ್ನ ಕ್ಲಾಸ್ಮೇಟ್ ಅಷ್ಟೇ ಅಲ್ಲ, ಚಿಕ್ಕಂದಿನಿಂದೆಲ್ಲ ನಾವಿಬ್ಬರು ಕೂಡಿ ಆಡಿ ಬೆಳೆದವರು. ಅದಕ್ಕೆ ಅವರು ಈ ಹಳ್ಳಿಗೆ ಬಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರನ್ನ ಭೇಟಿ ಆಗ್ಬೇಕಂತ ಇಲ್ಲಿಗೆ ನಾನು ಬಂದೆ ಅಣ್ಣ. ಆ ಗರುಡ ಈಗ ಹಳ್ಳಿಯಲ್ಲಿಲ್ಲ ಗಂಗಾ, ತನ್ನ ಅಕ್ಕನ ಕೊಲೆ ಆರೋಪದ ಮೇಲೆ ಜೈಲಿನಲ್ಲಿ. ಗಜೇಂದ್ರ, ಏನು ಹೇಳ್ತಿದ್ದೀರಾ ನೀವು? ಅಂದ್ರೆ ತನ್ನ ಅಕ್ಕನನ್ನ ಗರುಡ ಕೊಲೆ ಮಾಡಿದ್ದಾನೆ? ಛೇ, ಹಾಗೇನಿಲ್ಲ. ಯಾರೋ ಮಾಡಿದ ಕೊಲೆಗೆ ತಾನೇ ಅಪರಾಧಿಯಾಗಿದ್ದಾನೆ. ಗಂಗಾ, ನನಗೆ ಸ್ವಲ್ಪ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಸರಿ, ಆಯ್ತಣ್ಣ. ಅಯ್ಯೋ ದೇವ್ರಿ, ಈ ಕೆಲಸವನ್ನ ಗರುಡ ಮಾಡೋಕ್ಕೆ ಸಾಧ್ಯವಿಲ್ಲ. ತನ್ನ ಅಕ್ಕನನ್ನ ತಾನೇ ಕೊಲೆ ಮಾಡ್ತಾನೆ, ಖಂಡಿತ ಸಾಧ್ಯವಿಲ್ಲ. ಇದರಲ್ಲಿ ಯಾರ್ದೋ ಕೈವಾಡ ಇರಲೇಬೇಕು. ಇದು ಏನು ಅಂತ ಇದನ್ನು ನಾನು ಚೆನ್ನಾಗಿ ವಿಚಾರಿಸಿ ತಿಳಿದುಕೊಳ್ಳಲೇಬೇಕು.
ದ್ವೇಷ. ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನು ಸಂಹಾರ ಮಾಡುವಾಗ ಬ್ರಿಟಿಷರ ಮೋಸದ ಬಲೆಯಲ್ಲಿ ಸಿಲುಕಿ ಜೈಲು ಸೇರಿದ. ಆ ರಾಯಣ್ಣನ ಕಾಲದಲ್ಲಿ ಭೀಮನ ಗೌಡನ ಮೋಸದ ಬಲೆಯಲ್ಲಿ ಸಿಲುಕಿ ಸಿಂಧೂರ ಲಕ್ಷ್ಮಣ ಜೈಲು ಸೇರಿದ. ಆದರೆ ಇಂದು ಈ ಕಲಿಯುಗದಲ್ಲಿ ನನ್ನಕ್ಕನನ್ನು ಕೊಲೆ ಮಾಡಿದ್ದಲ್ಲದೆ ಅವರು ಹೆಣೆದ ಮೋಸದ ಬಲೆಯಲ್ಲಿ ನನ್ನನ್ನು ಸಿಲುಕಿಸಿ ಜೈಲು ಸೇರುವಂತೆ ಮಾಡಿದ ಆ ದುಷ್ಟರನ್ನು ಹರಿದು ತಿನ್ನಲು ರಣಹದ್ದಿನಂತೆ ಕಾಯುತ್ತಿರುವನು ಈ ಗರುಡ. ಮೋಸ ಮಾಡಿದ್ದವರಿಗೆ ಮೋಸದ ದಾರಿ ತೋರಿಸಿ ಕೊಲೆ ಮಾಡಿದವರನ್ನು ಕೊಲೆ ಮಾಡಿ ನನ್ನ ದ್ವೇಷ ತೀರಿಸಿಕೊಳ್ಳದಿದ್ದರೆ ನಾನು ಗುರಿಯಿಟ್ಟ ಗರುಡನೇ ಅಲ್ಲ. ಯಾರೋ ಪುಣ್ಯಾತ್ಮರು ನನಗೆ ಬೇಲು ಕೊಡಿಸಿದ್ದಾರೆ. ಅವರು ಯಾರೆಂದು ತಿಳಿದುಕೊಳ್ಳಬೇಕು.